ನಮಸ್ಕಾರ ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ಇವತ್ತು ವಿಷ್ಣು ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ಮೊದಲನೇ ಪ್ರಶ್ನೆ, ಲಾಸ್ಟ್ ಫ್ರೈಡೆ ನೋಡಿದ್ರಿ ಅಂತಂದ್ರೆ ಒಂದು 9 ಲಕ್ಷ ರೂಪಾಯಿ ಸೆನ್ಸೆಕ್ಸ್, ಒಂದು 1700 ಪಾಯಿಂಟ್, ನಿಫ್ಟಿ 23ಕ್ಕಿಂತ ಕೆಳಗಡೆ ಸೆಕಲ್ ಆಗಿದೆ ಸರ್. ರುಪಿ 95, 94, 84 FIS ನಿರಂತರವಾಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಇಂಡಿಯಾದ ಮ್ಯಾಕ್ರೋ ಸ್ಟೆಬಿಲಿಟಿ ಹೇಗಿದೆ ಅಂತ ನೋಡ್ತೀರಾ? ಟೋಟಲ್ ಮಾರ್ಕೆಟ್ ಔಟ್ಲುಕ್ ಅಂತ ಕೇಳಿದ್ರೆ ಹೇಗಿದೆ? ಮುಂದಿನ ವಾರ ನಾವೇನ್ ಮಾಡ್ಬೇಕು? ರಿಸರ್ವ್ ಬ್ಯಾಂಕು ಮಂಡೇ ಬೆಳಗ್ಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಬ್ಯಾಂಕ್ ಎಲ್ಲ ಅವರ ಡಾಲರ್ ಫಾರ್ವರ್ಡ್ ಪೊಸಿಷನ್ ನ ಕಟ್ ಮಾಡಬೇಕು. ಅಂದ್ರೆ ಸರ್, ದಟ್ ಈಸ್ ಡಾಲರ್ ತಗೋತಾನೆ ಇರ್ತಾರೆ ಬ್ಯಾಂಕ್ ಅಲ್ಲಿ, ಫಾರ್ವರ್ಡ್ಸ್ ಅಲ್ಲಿ ತಗೊಂಡಿರ್ತಾರೆ. ದಟ್ ಈಸ್ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಡಾಲರ್ ಲಾಂಗ್ ಆಗಿರ್ತಾರೆ, ರುಪಿನ ಶಾರ್ಟ್ ಮಾಡಿರ್ತಾರೆ. ಆ ರುಪಿನ ಶಾರ್ಟ್ ಮಾಡುವಂತ ಪೊಸಿಷನ್ ನೀವು ಕಟ್ ಮಾಡು ಅಂತ RBI ಆರ್ಡರ್ನ ಹಾಕಿದ್ದಾರೆ. ಸೊ ಎಲ್ಲ ಬ್ಯಾಂಕು ಅದನ್ನ ಕಟ್ ಮಾಡ್ತಾರೆ. ಸೊ ಮಂಡೇ ಬೆಳಗ್ಗೆ ಪಾಸಿಬಿಲಿಟಿ ಆಫ್ ರುಪಿ ಜಂಪಿಂಗ್ ಅದನ್ನ ನೋಡಿ ಯಾಮಾರ್ ಬಿಡಬಾರ್ದು. ಟಪ್ಕಂತ ಒಂದು 55 ಪೈಸೆ ಏರಿದ್ರು ಏರುತ್ತೆ. ಅದು RBIನ ಆಕ್ಷನ್. ಇದೇ ಸಮಯದಲ್ಲಿ ಹೊರಗಡೆ ತೆಗಿತಾನೆ FIA. ಸೊ ಇನ್ನೂ ಒಂದು ಎಕ್ಸ್ಟ್ರಾ 3-4 ದಿನ ಈ ಸೆಂಚುರಿನ ಡಿಲೇ ಮಾಡೋದಕ್ಕೆ ಎಫರ್ಟ್ ಅಂತ ನಾವು ನೋಡ್ಬೋದು. ಇದು ವಾರ್ ಅಂತ ಅನ್ನೋದು ಇಟ್ಸ್ ಅ ಲಾಂಗ್ ಟರ್ಮ್. ನನ್ನ ಪ್ರಕಾರ ಮಂಡೇ ಸಮಥಿಂಗ್ ಹ್ಯಾಪನ್ಸ್ ಆನ್ ಅಮೇರಿಕಾ ಇರಾನ್, ಲುಕ್ಸ್ ಲೈಕ್ ಒಂದು 2% ಫಾಲ್ ಆನ್ ಮಂಡೇ. 2% ಫಾಲ್ ಆನ್ ಮಂಡೇ ರನ್. ಹಾ, ಒಂದು ಇದನ್ನ ತೋರಿಸ್ಬಿಟ್ರು, ಈ ನ್ಯಾಸ್ಟಾಕು S&P 500 ಇದೆಲ್ಲ ಯಾವುದಿಲ್ಲ ಸರ್. ಅಲ್ಲಿ ತುಂಬಾ ಹೈಲಿ ಓವರ್ ವ್ಯಾಲ್ಯೂಡ್ ಬಾಸ್. ಇವೇ ಪ್ರೀಮಿಯಂ ಟೆರಿಟರಿ, ಅವ್ರು ಇನ್ನೂ ಹೈಲಿ ಓವರ್ ವ್ಯಾಲ್ಯೂಡು. ಸೊ ಇಲ್ಲೂ ಹಾತಾನೆ. ಸೊ ಇಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇಫ್ ದೆರ್ ಇಸ್ ನೋ ಚೇಂಜ್ ಅಂಡ್ ಕ್ರೂಡ್ ಇಲ್ಲೇ ಇತ್ತಂತಂದ್ರೆ ಮಂಡೆ ಬೆಳಗ್ಗೆನೆ ನಮ್ಗೆ ಅದು ಗೊತ್ತಾಗುತ್ತೆ. ಒಳ್ಳೆ ದಿನ, ಒಂದು 350ರಿಂದ 400 ಪಾಯಿಂಟ್ವರೆಗೂ ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳು ತುಂಬ ಇದೆ. ಓಕೆ ಸರ್, ಫೈನ್. ಸೊ ಈಗ 23 ಬಂದ್ಬಿಡ್ತಾ, 22,850 ನಲ್ಲಿ ಇದೆ, 22,400 ವರೆಗೂ ಹೋಗ್ಬೋದು. 22 ಕಟ್ ಮಾಲ್ ಅನ್ನುವಂತ ಒಂದು ಸಂದೇಹ ಇದೆ ಸರ್. ಕಟ್ ಮಾಡುತ್ತೆ, ಅದ್ರಲ್ಲೇನು ಸಂದೇಹ. ವಾರ ಏನಾದ್ರೂ ಮುಗ್ದಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ 22 ಕಟ್ ಮಾಡಿ 21ಗೆ ಹೋಗುತ್ತೆ. ಅಮೆರಿಕನ್ ಮಾರ್ಕೆಟ್ಸ್ ಈಗ ಅದು ನಾಳೆನೆ ಹೋಗುತ್ತಾ ನಾಳಿದ್ದೇ ಹೋಗುತ್ತಾ ಅಂತೆಲ್ಲ ಕೇಳ್ಬೇಡಿ, ಟೈಮಿಂಗ್ ಫೆಲ್ಲೋದಕ್ಕಾಗಲ್ಲ. ಓಕೆ ಸರ್, ಫೈನ್. ಈಗ ಅಮೆರಿಕನ್ ಮಾರ್ಕೆಟ್ಸ್ ಬಿದ್ದಿದ್ದಕ್ಕೆ ಕಾರಣ ಓವರ್ ವ್ಯಾಲ್ಯೂಡ್ ಅನ್ನುವಂತ ವಿಷಯನ ನೀವು ಹೇಳಿದ್ದೀರಾ. ನಿಫ್ಟಿ ಕರೆಕ್ಟ್ ಆಗಿದೆ, ಒಂದು 12% ಕರೆಕ್ಟ್ ಆಗಿದೆ. ಈ ನೋಡಿದ್ರಿ ಅಂತಂದ್ರೆ 20 ಇಯರ್ ಲೋ. 20 ಇಯರ್ ಲೋ ಅಲ್ಲ, ಇಲ್ಲಪ್ಪ. ನಿಫ್ಟಿ PE 19 ಸರ್. 19 ಅಂತಂದ್ರೆ ಅದನ್ನ ನೀವು ಎರಡು ವಿಧವಾಗಿ ನೋಡ್ಬೇಕು. ಈ ಪಬ್ಲಿಕ್ ಸೆಕ್ಟರ್ನೆಲ್ಲ ಹೊರಗಡೆ ತಳ್ಬಿಡಿ. ಈಗ ONC, ISCL, BPCL ಥರದೆಲ್ಲ ಹೊರಗಡೆ ತಳ್ಬಿಡಿ. ಕಾಸಿ ಪಬ್ಲಿಕ್ ಸೆಕ್ಟರ್, ಪವರ್ ಗ್ರಿಡ್ ಇದನ್ನೆಲ್ಲ ಹೊರಗಡೆ ತಳ್ಬಿಡಿ. ಸ್ಟೇಟ್ ಬ್ಯಾಂಕು ಇದನ್ನೆಲ್ಲ ತಳ್ಬಿಡಿ. ಅದಾದ್ಮೇಲೆ ವ್ಯಾಲ್ಯೂಯೇಷನ್ ನೋಡಿ. ಓಕೆ ಸರ್, ಫೈನ್. ಅಲ್ಲಿವರೆಗೂ ಇದನ್ನ ನಾವು ಒಂದು ಒರಿಜಿನಲ್ ವ್ಯಾಲ್ಯೂಯೇಷನ್ ಅಂತ ತಗೊಳ್ಳೋದಕ್ಕಾಗಲ್ವಾ? ನಾನು ನೋಡೋದಕ್ಕೆ ಹೇಳ್ತಾ ಇದ್ದೀನಿ. ಕಂಪನೀಸ್ ದಟ್ ಮ್ಯಾಟರ್, ಅದರ ವ್ಯಾಲ್ಯೂಯೇಷನ್ ನೋಡು. ನಿರಂತರವಾಗಿ ಈಗ 12% ಈ ನಿಫ್ಟಿ ಕರೆಕ್ಟ್ ಆಗಿದೆ ಸರ್. ಈಗ ಇನ್ವೆಸ್ಟರ್ಸ್ ಅದನ್ನ ಅಕ್ಯುಮುಲೇಟ್ ಮಾಡೋದಕ್ಕೆ ಕರೆಕ್ಟ್ ಆದಂತ ಟೈಮ್ ಅಂತೀರಾ? ಟಿಫನ್ ಕಾಫಿ ರೇಂಜ್ ಅಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಕರೆಕ್ಟ್ ಆದಂತ ಟೈಮ್. ಯಾವ್ದ್ರಿಂದ ಈ ಲಂಚ್ ಟೈಮ್ ಇನ್ನ ಬಂದಿಲ್ಲ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ ಸರ್? ಯಾಕಂದ್ರೆ ಇನ್ನೂ ದೊಡ್ಡ ಮ್ಯಾಕ್ರೋ ಎಕನಾಮಿಕ್ ಸೈಸಸ್ ಬರ್ಬೋದು. ಕರೆಂಟ್ ಅಕೌಂಟ್ ಡೆಫಿಸಿಟ್ 3.6ಗೆ ಹೋಗ್ಬೋದು. ಆಗ ಒಂದು ಪ್ಯಾನಿಕ್ ಸೇಲ್ ಬರ್ಬೋದು. ಈಗ ಇನ್ಫಿಸಿಬಲ್ ಈ ಗಲ್ಫ್ ಲಿಂದ ಬರುವಂತ ಇದು ಬರ್ದೇನೆ ಹೋಗ್ಬೋದು. ಗಲ್ಫ್ ಅಲ್ಲಿ ಇರೋನೆಲ್ಲ ಇಂಡಿಯಾಗೆ ಬಂದು ಕೂತ್ಕೋಬಹುದು. ಇನ್ನು ಬೀಳೋದಕ್ಕೆ ಸಾಧ್ಯತೆಗಳು ಇದೆ ಅಂತ ನೀವು ಹೇಳ್ತೀರಾ? ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸರ್, ಈಗ ಬ್ರೆಂಟ್ ಕ್ರೂಡ್ ನೋಡಿದ್ರಿ ಅಂತಂದ್ರೆ ಒಂದು ಅರೌಂಡ್ 40% ಏರಿದೆ ಮಾರ್ಚ್ ಅಲ್ಲಿ ಮಾತ್ರ. ಮಲ್ಟಿಪಲ್ ಸೆಕ್ಟರ್ಸ್ ನ ಆಕ್ಚುಲ್ ಆಗಿ ಹಿಟ್ ಮಾಡ್ತಾ ಇದೆ. ಅದರಿಂದ ಅರ್ನಿಂಗ್ಸ್ ಕಡಿಮೆ ಆಗುತ್ತೆ ಅನ್ನೋದನ್ನ ನಮ್ಮಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದೆ. ಸೊ ನಿಫ್ಟಿ ಇನ್ನು ಕೆಳಗಡೆ ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದಾ? ಮೋರ್ ಚಾನ್ಸಸ್ ಆಫ್ ಗೋಯಿಂಗ್ ಡೌನ್ ಅಂಡ್ ಗೋಯಿಂಗ್ ಅಪ್. ಓಕೆ, ಹಾಗಿದ್ರೆ ಈಗ ನಿಮ್ಮ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಯಾವಾಗ ಈ ಲಂಚ್ ಟೈಮ್ ಅಂತ ಅನ್ನೋದು ಬರುತ್ತೆ? ಅದಿದ್ದಿ ನೋಡ್ಬೇಕು, ಬಂದ್ರೆ ಹೇಳ್ತೀನಿ. ಯಾಕೆಂತಂದ್ರೆ ಆಬ್ವಿಯಸ್ ಆಗಿ ಈಗ ನಿಫ್ಟಿ ಕೆಳಗಡೆ ಇಳಿತಾ ಇದೆ, ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ಫ್ಲೇಷನ್ ಏರ್ತಾ ಇದೆ ಅಂತ ಅನ್ನೋದನ್ನ ನೋಡಕ್ ಆಗ್ತಾ ಇದೆ. ಮೂವಿಂಗ್ ಟಾರ್ಗೆಟ್. ಈಗ ಲಾಸ್ಟ್ ವೀಕ್ ನೋಡಿದ್ರಿ ಅಂತಂದ್ರೆ ಆ US ಪ್ರಪೋಸ್ ಮಾಡದಂತ ಪೀಸ್ ವಿಷಯನ ಕೂಡ ಇರಾನ್ ರಿಜೆಕ್ಟ್ ಮಾಡಿದ್ದಾರೆ. ನಾನು ಹೇಳ್ದೆ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಂತ. ಇರಾನ್ ಕೊಟ್ಟಿದ್ದನ್ನು ಇವ್ರೇನು ದೊಡ್ಡದಾಗಿ ತಗೊಳ್ಳೋ ತರ ಅನ್ನಿಸ್ತಾ ಇಲ್ಲ. US ಕೂಡ ಏಪ್ರಿಲ್ 6ನೇ ತಾರೀಕುವರೆಗೂ ನಾವು ಸ್ಟ್ರೈಕ್ ಮಾಡೋದಿಲ್ಲ ಅನ್ನೋ ರೀತಿಯಾದಂತ ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ರಲ್ಲಿ ಇದೆ. ಅದರಲ್ಲಿ ಸ್ಟ್ರೈಕ್ ಮಾಡೋದು ಅಂತ ಅನ್ನೋದು ಇಜಿನ್ವಾ ಕನ್ವೆನ್ಷನ್ಸ್ಗೆ ಅಗೇನ್ಸ್ಟ್. ಅದಾದ್ಮೇಲೆ ಅವನು ಅಬುದಾಬಿನಲ್ಲಿ ಗುಂಡು ಹಾಕಿ 4 ಜನರು ಸತ್ತೋದ್ರು. ನಿನ್ನೆ ತಿರ್ಗಾ ಅಬುದಾಬಿನಲ್ಲಿ ಗುಂಡು ಹಾಕಿದ್ದಾರೆ.
ಸೊ ಅದರಿಂದ ಇದು ಏನು ಚೇಂಜೇ ಇಲ್ಲ. ಈ ಫಸ್ಟ್ ಫ್ರಸ್ಟ್ರೇಷನ್ ಅಂತ ಅನ್ನೋದು ಬರುತ್ತಾ? ಬಂದ್ರೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಸರ್? ಹಿಂಗೆ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತ ಮಾರ್ಕೆಟ್ ನಿಧಾನವಾಗಿ ಇಳ್ಕೊಂಡೇ ಹೋಗುತ್ತೆ. ಅದು ಯಾವ ಲೆವೆಲ್ ವರ್ಗೂ ಹೋಗ್ಬೋದು ಅಂತ ನೀವು ಈಗ 1 ವರ್ಷಕ್ಕೆ ಮುಂಚೆ ನೀವು ಒಂದು 16,000 ಅಂತ ಏನೋ ಒಂದು ನಂಬರ್ ಹೇಳಿರೋ ತರ ಒಂದು ನೆನಪಿದೆ ಸರ್. ನೋಡ್ದಾ ಕರೆಕ್ಟ್ ಆಗಿ ನೆನಪು ಬರ್ತಾ ಇದೆ ಅಲ್ವಾ? ಹಾಗೆ ಟುವರ್ಡ್ಸ್ ಅದ್ರ ಕಡೆ ಹೋಗ್ತಾ ಇರೋ ತರ ಒಂದು ಯಾಕಂದ್ರೆ ಫೀಲಿಂಗ್. ಲಾಸ್ಟ್ ಇಯರ್ ಹೇಳುವಾಗ ₹6.81 ಈಗ 100 ಹೊಡೆದ್ಬಿಟ್ಟ ಅಂತ ಇಟ್ಕೊಳ್ಳಿ. 15% ಅಲ್ಲೇ ಹೋಗ್ಬಿಡತ್ತೆ. ಸೊ ಇಲ್ಲಿ ಮಾರ್ಕೆಟ್ ಹೇಗೆ ನೋಡ್ಬೇಕು ಅಂತಂದ್ರೆ 22,800 -12% ಇವಾಗಿದೆ, -13% -14% ಹಂಗಿದೆ. ಹಂಗಂತಂದ್ರೆ ಆಕ್ಚುಲಿ ಇದು 19,000. ಈ 19,000ಕ್ಕೆ ಬರುವಾಗ ಈ ರೂಪಾಯಿ ಸೆಂಚುರಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ದಟ್ ಮೀನ್ಸ್ ಇಟ್ ಈಸ್ 20% ಡೌನ್. ಸೊ 19,000 20% ತೆಗೆದ್ಬಿಟ್ವಿ ಅಂತಂದ್ರೆ $15,000 ಟರ್ಮ್ಸ್ ಅಲ್ಲಿ. ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಕೆವಿನ್ ವಾಶ್ ಈ ಡೊನಾಲ್ಡ್ ಟ್ರಂಪ್ ಕೇಳ್ತಾ ಇರೋ ತರ ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡ್ತಾರಾ ಅಥವಾ ಹೋಲ್ಡ್ ಅಲ್ಲೇ ಇಟ್ಟಿರ್ತಾರಾ ಇಲ್ಲ ಇನ್ಕ್ರೀಸ್ ಮಾಡ್ತಾರಾ? ಈಗ ಇರುವಂತ ಇನ್ಫ್ಲೇಷನ್ ಇನ್ಕ್ರೀಸ್ ಆಗೋಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ರೇಟ್ ನ ಅವ್ರು ಇನ್ಕ್ರೀಸ್ ಮಾಡುವಂತ ಸಿಚುವೇಶನ್ ಬರುತ್ತೆ ಅಲ್ವಾ ಸರ್? ಅವ್ರು ಬಂದು ಹೋಲ್ಡ್ ಮಾಡ್ತಾರೆ. ಯಾವ್ದ್ರಿಂದ ಸರ್? ಯಾಕೆ ಅಂತಂದ್ರೆ ಪೊಲಿಟಿಕಲ್ ಲಾಯಲ್ಟಿ ಕಟ್ ಮಾಡಲ್ಲ ಅಂತ ನಂಬ್ತೀವಿ. ಯಾಕಂತಂದ್ರೆ 4%ಗಿಂತ ಮೇಲೆ ಅಮೆರಿಕನ್ ಇನ್ಫ್ಲೇಷನ್, ಬೆಲೆ 20%ಗಿಂತ ಮೇಲೆ ಏರಿದೆ. ಸೊ ಅವ್ರು ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡೋದಕ್ಕಾಗಲ್ಲ, ಇಂಟ್ರೆಸ್ಟ್ ರೇಟ್ನ ಏರ್ಸೋದು ಇಲ್ಲ, ಸ್ವಲ್ಪ ಹಂಗೆ ನೋಡ್ತಾರೆ. ಅಂದ್ರೆ ಈಗ ಅವ್ರು ಹೋಲ್ಡ್ ಅನ್ನು ಇಟ್ಟಿದ್ರು ಕೂಡ ಹೈಪ್ ಟ್ಯಾರಿಫ್ ಪ್ರೆಷರ್ ಎಲ್ಲಾ ವಿಷಯಗಳನ್ನು ಫೇಸ್ ನೋಡುವಾಗ US ಮಾರ್ಕೆಟ್ ಪ್ರೆಷರ್ ಅಲ್ಲೇ ಇರುತ್ತೆ ಅಂತ ಅರ್ಥ ಮಾಡ್ಕೋಬಹುದು ಡೆಫಿನೆಟ್ ಆಗಿ ಪ್ರೆಷರ್ ಅಲ್ಲೇ ಇರುತ್ತೆ. ರಿಸೆಷನ್ ಬರೋದಕ್ಕೆ ಚಾನ್ಸ್ ಇದೆ. ಅದರಿಂದಾನೇ ಹೇಳ್ತಾ ಇದ್ದೀನಿ ಇಂಡಿಯಾದ ಎಷ್ಟು ದೂರ ಇಳಿಯುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದ್ರೆ ಇಂಡಿಯಾದಲ್ಲಿ ಒಂದು ಡಾಲರ್ ಅಭಾವ ಅನ್ನೋದು ಬರುತ್ತೆ. ಯಾಕೆ ಇಲ್ಲಿ ರೀತಿ ಇಂಡಿಯಾದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇರುವಂತ ಅಲ್ಪ ಸ್ವಲ್ಪ ಎಕ್ಸ್ಪೋರ್ಟ್ ಕೂಡ ಹೊರಗಡೆ ಹೋಗೋದಿಲ್ಲ, ಅಂದ್ರೆ ಇಂಪೋರ್ಟ್ ಬರ್ತಾನೆ ಇರುತ್ತೆ. ಸೊ ಕರೆಂಟ್ ಅಕೌಂಟ್ ಡೆಫಿಸಿಟ್ 3.5% ವರೆಗೂ ಹೋಗ್ಬೋದು. 3.5% ಹೋಯ್ತು ಅಂತಂದ್ರೆ ಹೆವಿ ಪ್ರೆಷರ್. ಐ ಥಿಂಕ್ ಗೋಲ್ಡ್ ಪ್ರೈಸ್ ಕರೆಕ್ಟ್ ಆಗ್ತಾನೆ ಇದೆ ಅನ್ನುವಂತ ಒಂದು ವಿಷಯನ ನೋಡ್ತಾ ಇದ್ದೀವಿ. ಎಲ್ಲ ಕರೆಕ್ಟ್ ಆಗಿಲ್ಲ, ಕರೆಕ್ಟ್ ಆಗಿ ಮತ್ತೆ ಏರಿದೆ. ಏವಿವೆ ಇದು ಕೂಡ ಕರೆಕ್ಟ್ ಆಗುತ್ತಾ ಅಂತ ಅಂದ್ರೆ ಇನ್ನು ಏನಾದ್ರು ಕಡಿಮೆ ಆಗುತ್ತಾ? ಕ್ರೂಡ್ ಏರಿದ್ರೆ ಗೋಲ್ಡ್ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಕ್ರೂಡ್ ಪ್ರಾಕ್ಸಿ ಫಾರ್ ಡಾಲರ್. ಸೊ ಕ್ರೂಡ್ ಆಯಿಲ್ ಬೆಲೆ ಏರಿದ್ರೆ ಗೋಲ್ಡ್ ಕಡಿಮೆ ಆಗುತ್ತೆ. ಸರ್ ಈಗ ಗೋಲ್ಡ್ ಅಲ್ಲಿ ಇದ್ದಂತ ಒಂದು ಡಿಮ್ಯಾಂಡ್ ಕ್ರೂಡ್ ಆಯಿಲ್ ಗೆ ಶಿಫ್ಟ್ ಆಗಿದೆ ಅಂತ ಹೇಳ್ತೀರಾ ಸರ್? ಕ್ರೂಡ್ ಆಯಿಲ್ ಓನ್ಲಿ ಡಾಲರ್ ಅಲ್ಲಿ ಟ್ರೇಡ್ ಮಾಡಬಹುದು. ಸೊ ಕ್ರೂಡ್ ಆಯಿಲ್ ನ ಒಳಗಡೆ ತಗೊಂಡ್ ಬರೋದಕ್ಕೆ ಆಗ್ತಾ ಇಲ್ಲ. 30% ಸಪ್ಲೈ ಡ್ರಾಪ್ ಆಗಿದೆ. ಸೊ ಒಂದು ಆರ್ಟಿಫಿಷಿಯಲ್ ಶಾರ್ಟೇಜ್ ಇದೆ. ಆ ಶಾರ್ಟೇಜ್ ಇಂದ ಕ್ರೂಡ್ ಡಿಮ್ಯಾಂಡ್ ಏರಿದೆ, ಡಾಲರ್ ಏರಿದೆ. ಥ್ಯಾಂಕ್ ಯು ಸರ್. ಸೊ ಇವತ್ತಿಗಾದಂತ ಪ್ರಶ್ನೆಗಳು ಇಷ್ಟೇನೆ. ಇನ್ನು ತುಂಬಾ ಪ್ರಶ್ನೆಗಳಿದೆ ಸರ್, ಆ ಪ್ರಶ್ನೆಗಳನ್ನ ನಾಳೆ ಕೇಳ್ತೀನಿ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೆ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.